ಅರೆ ಕಡಿಮೆ ಹಾಕು ಆದ್ರೆ ಅಸ್ಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ಬೆಳಗಾವಿಯ ಅಧಿವೇಶನಕ್ಕೆ ಮತ್ತೊಂದು ಕಡೆ ಪ್ರತಿಭಟನೆಯ ಬಿಸಿ ತಟ್ಟಲಿದೆ. ಸರ್ಕಾರದ ವಿರುದ್ಧ ವಿವಿಧ ಸಂಘಟನೆಗಳು ಹೋರಾಟವನ್ನು ಮಾಡೋದಕ್ಕೆ ರೆಡಿಯಾಗಿವೆ. ಸುಮಾರು 84 ಸಂಘಟನೆಗಳಿಂದ ಪ್ರತಿಭಟನೆಗೆ ನಿರ್ಧಾರ. ಧರಣಿಗೆ ಸುವರ್ಣ ಗಾರ್ಡನ್ ಬಳಿ ತಾತ್ಕಾಲಿಕವಾಗಿ ಟೆಂಟ್ ಅನ್ನು ಹಾಕಲಾಗಿದೆ. ಪ್ರತಿಭಟನೆಗೆ ಈಗಾಗಲೇ 6 ಟೆಂಟ್ಗಳನ್ನು ನಿರ್ಮಾಣ ಮಾಡಲಾಗಿದೆ. ಓಲ್ಡ್ ಪಿಬಿ ರಸ್ತೆಯ ಬಳಿ ಪ್ರತ್ಯೇಕ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದಾರೆ. ಹಲವು ಸಮಸ್ಯೆಗಳನ್ನು ಮುಂದಿಟ್ಟುಕೊಂಡು ಹೋರಾಟವನ್ನು ಮಾಡೋದಕ್ಕೆ ಸಿದ್ಧತೆ ನಡೆದಿದೆ. ಈಗಾಗಲೇ ಕಮಿಷನರ್ಗೆ ಹೋರಾಟಗಾರರು ಅರ್ಜಿಯನ್ನು ಕೂಡ ಸಲ್ಲಿಕೆ ಮಾಡಿದ್ದಾರೆ. ನಮ್ಮ ಪ್ರತಿನಿಧಿ ಸಹದೇವ್ ಮಾನೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ. ಸಹದೇವ್, ಒಂದು ಕಡೆ ಸದನದ ಒಳಗಡೆ ವಿಪಕ್ಷಗಳು ಮತ್ತು ಆಡಳಿತಾರೂಢ ಕಾಂಗ್ರೆಸ್ ಪಕ್ಷದ ನಡುವೆ ಕಾವೇರಿದ ಚರ್ಚೆ ಕದನ ನಡೆದರೆ, ಸದನದ ಹೊರಗಡೆ ಹೋರಾಟದ ಬಿಸಿ ಹೇಗಿರುತ್ತೆ ಅಂತ ಹೇಳಿ ಯಾವ್ಯಾವ ಸಂಘಟನೆಗಳು ಪ್ರಮುಖವಾಗಿ ಏನೆಲ್ಲ ಬೇಡಿಕೆಗಳನ್ನು ಇಟ್ಕೊಂಡು ಹೋರಾಟವನ್ನು ಮಾಡೋದಕ್ಕೆ ನಿರ್ಧರಿಸಿವೆ? ಮಧುಶ್ರೀ, ಇವತ್ತಿನಿಂದ ಬೆಳಗಾವಿಯಲ್ಲಿ ಚಳಿಗಾಲದ ಅಧಿವೇಶನ ಆರಂಭ ಆಗ್ತಾ ಇದೆ. ಇವತ್ತಿನ ದಿನ ಆರಂಭ ದಿನ ಮತ್ತು ಸಂತಾಪ ಸೂಚನೆಗೆ ಮಾತ್ರ ಸೀಮಿತವಾಗಿರುವಂತಹ ಕಾರಣಕ್ಕಾಗಿ ಇವತ್ತು ಒಂದು ಪ್ರತಿಭಟನೆಯನ್ನು ಹೊರತುಪಡಿಸಿ ಯಾವುದೇ ಪ್ರತಿಭಟನೆಗಳು ಇರಲ್ಲ. ಆದರೆ ಈ ಪ್ರತಿಭಟನೆಗಳ ಕಾವು ನಾಳೆಯಿಂದ ಜೋರಾಗ್ತಾ ಇರುವಂಥದ್ದು. ಒಂದು ಕಡೆ ನಾಳೆ ಬಿಜೆಪಿಯಿಂದ ದೊಡ್ಡ ಮಟ್ಟದ ಪ್ರತಿಭಟನೆಗೆ ಕರೆ ಕೊಟ್ಟಿರುವಂಥದ್ದು. ಅದರ ಜೊತೆಗೆ ನಾಳೆ ಬೇರೆ ಬೇರೆ 15 ಸಂಘಟನೆಗಳು ನಾಳೆ ಒಂದೇ ದಿನ ಪ್ರತಿಭಟನೆಯನ್ನು ಮಾಡ್ತಾ ಇರುವಂಥದ್ದು. ಬೆಳಗಾವಿಯ ಸುವರ್ಣಸೌಧದ ಪಕ್ಕದಲ್ಲಿರುವಂತಹ ಸುವರ್ಣ ಗಾರ್ಡನ್ನಲ್ಲಿ 6 ಟೆಂಟ್ಗಳನ್ನು ಹಾಕಿ ಅಲ್ಲಿ 12 ಪ್ರತಿಭಟನೆಗಳಿಗೆ ಅವಕಾಶ ಕೊಟ್ಟರೆ, ಇನ್ನುಳಿದಂತೆ 3 ಪ್ರತಿಭಟನೆಗಳನ್ನು ಬೆಳಗಾವಿಯ ಓಲ್ಡ್ ಪಿ ಬಿ ರೋಡ್ ಪಕ್ಕದಲ್ಲೇ ವ್ಯವಸ್ಥೆಯನ್ನು ಮಾಡಿರುವಂಥದ್ದು. ನಾನೀಗ ಓಲ್ಡ್ ಪಿ ಬಿ ರೋಡ್ ಪಕ್ಕದಲ್ಲೇ ಏನು ಪ್ರತಿಭಟನೆಗೆ ವ್ಯವಸ್ಥೆಯನ್ನು ಮಾಡಿದ್ದಾರೆ ಅದೇ ಒಂದು ಪ್ರದೇಶದಲ್ಲಿದ್ದೇನೆ. ಸದ್ಯ ಈಗ ಈ ಒಂದು ಜಾಗ ಏನಿದೆ ಇಲ್ಲಿ ನಾಳೆ ಬೆಳಗ್ಗೆ 10 ಗಂಟೆಗೆ ಬಿಜೆಪಿಯಿಂದ ಏನು ದೊಡ್ಡ ಮಟ್ಟದ ಹೋರಾಟಕ್ಕೆ ಸಜ್ಜು ಮಾಡ್ತಾ ಇರುವಂಥದ್ದು. ವೇದಿಕೆಯನ್ನು ಕೂಡ ಈಗಾಗಲೇ ನಿರ್ಮಾಣ ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಇಲ್ಲಿ ಆರಂಭಿಕ ಹಂತದಲ್ಲಿ ಸುಮಾರು 20,000 ರೈತರನ್ನ ಸೇರಿಸಿ ದೊಡ್ಡ ಮಟ್ಟದ ಪ್ರತಿಭಟನಾ ಸಮಾವೇಶವನ್ನ ಸರ್ಕಾರದ ವಿರುದ್ಧ ಇಲ್ಲಿ ಬಿಜೆಪಿ ಆಯೋಜನೆ ಮಾಡಿರುವಂಥದ್ದು. ಬೆಳಗ್ಗೆ 10 ಗಂಟೆಗೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಮತ್ತು ವಿರೋಧ ಪಕ್ಷದ ನಾಯಕರಾದಂಥ ಆರ್ ಅಶೋಕ್ ಅವರ ನೇತೃತ್ವದಲ್ಲೇ ರೈತ ಮೋರ್ಚಾದಿಂದ ಈ ಒಂದು ಪ್ರತಿಭಟನೆ ನಡೀತಾ ಇರುವಂಥದ್ದು. ಇಲ್ಲಿ ಪ್ರತಿಭಟನೆಯನ್ನು ಮುಗಿಸ್ಕೊಂಡಂತಹ ಬಿಜೆಪಿ ನಾಯಕರು ಮತ್ತೆ ಸುವರ್ಣಸೌಧಕ್ಕೆ ಮುತ್ತಿಗೆ ಹಾಕ್ತೀವಿ ಅನ್ನುವಂಥ ಕರೆ ಕೊಟ್ಟಿರುವಂಥ ಕಾರಣಕ್ಕಾಗಿ ಸದ್ಯ ಈಗ ಇಲ್ಲಿಂದ ಸುವರ್ಣಸೌಧ ಸುಮಾರು 1 ಕಿಲೋಮೀಟರ್ ದೂರದಲ್ಲಿದೆ. ಸೊ ಅಲ್ಲಿಗೆ ಹೋಗೋಕ್ಕೂ ಕೂಡ ತಯಾರಿಯನ್ನ ಮಾಡಿಕೊಂಡಿದ್ದಾರೆ. ಅದರ ಜೊತೆಗೆ ಇದರ ಪಕ್ಕದಲ್ಲೇ ಈಗ ಇನ್ನೊಂದು ಭಾಗದಲ್ಲಿ ತೋರಿಸ್ತೇನೆ, ರಾಷ್ಟ್ರೀಯ ಹೆದ್ದಾರಿ ಕೂಡ ಇರುವಂಥದ್ದು. ಸೊ ಆ ರಾಷ್ಟ್ರೀಯ ಹೆದ್ದಾರಿಗೂ ಕೂಡ ಮುತ್ತಿಗೆ ಹಾಕ್ತೀವಿ ಅನ್ನುವಂಥ ಕರೆಯನ್ನ ರೈತ ಸಂಘಟನೆಗಳು ಕೊಟ್ಟಿರುವಂಥ ಕಾರಣಕ್ಕಾಗಿ ಅಲ್ಲೂ ಆ ಪ್ರದೇಶದಲ್ಲೂ ಕೂಡ ಯಾರು ನುಗ್ಗಬಾರ್ದು ಅನ್ನುವಂಥ ಕಾರಣಕ್ಕಾಗಿ ಬ್ಯಾರಿಕೇಡ್ಗಳನ್ನು ಹಾಕಿ ಅದನ್ನು ಕೂಡ ಈಗಾಗಲೇ ಕಂಪ್ಲೀಟ್ ಆಗಿ ಬಂದ್ ಮಾಡಿರುವಂಥದ್ದು. ನಾಳೆ ರೈತ ಸಂಘಟನೆಗಳು ಮತ್ತು ಮೀಸಲಾತಿಗಾಗಿ ಮಡಿವಾಳ ಸಮಾಜ ಆಗಿರ್ಬೋದು, ಅದರ ಜೊತೆಗೆ ಅಂಗನವಾಡಿ ಆಶಾ ಕಾರ್ಯಕರ್ತೆಯರಾಗಿರ್ಬೋದು ಹಾಗೂ ಏನು ಅತಿಥಿ ಉಪನ್ಯಾಸಕರು ಆಗಿರ್ಬೋದು, ಹೀಗೆ ಸಾಲು ಪ್ರತಿಭಟನೆಗಳು ನಾಳೆ ನಡೆಯಲಿರುವಂಥದ್ದು. ಒಟ್ಟು ಇಲ್ಲಿವರೆಗೂ ಬೆಳಗಾವಿಯ ನಗರ ಪೊಲೀಸ್ ಆಯುಕ್ತರಿಗೆ 84 ಅರ್ಜಿಗಳು ಪ್ರತಿಭಟನಾಕಾರರಿಂದ ಬಂದಿರುವಂಥದ್ದು. ಈ ಸಂಖ್ಯೆ ಮತ್ತಷ್ಟು ಹೆಚ್ಚಾಗುವಂಥದ್ದು. ಆದರೆ ಇಲ್ಲಿ ಬಹುಮುಖ್ಯವಾಗಿ ಒಂದು ಕಡೆ ರೈತರು ತಮ್ಮ ಕಬ್ಬಿಗೆ ದರ ನಿಗದಿ ಏನಾಗಿದೆ ಅದಕ್ಕೆ ಸೂಕ್ತ ಪರಿಹಾರ ಕೊಡಬೇಕು. ಅದರ ಜೊತೆಗೆ ಮೆಕ್ಕೆಜೋಳ ಆಗಿರ್ಬೋದು, ಅದರ ಜೊತೆಗೆ ವಿವಿಧ ಬೆಳೆಗಳಿಗೆ ಬೆಲೆ ನಿಗದಿ ಆಗಿರ್ಬೋದು, ಹೀಗೆ ವಿವಿಧ ಬೇಡಿಕೆಗಳನ್ನು ಇಟ್ಕೊಂಡು ಬೇರೆ ಬೇರೆ ರೈತ ಸಂಘಟನೆಗಳು ಹೋರಾಟಕ್ಕೆ ಕರೆ ಕೊಟ್ಟಿದ್ರೆ, ಇನ್ನೊಂದು ಕಡೆ ಮೀಸಲಾತಿಗೆ ಕೂಡ ಕೆಲವೊಂದಿಷ್ಟು ಸಮುದಾಯಗಳು ಕರೆ ಕೊಟ್ಟಿರುವಂಥದ್ದು, ರೈತ ಸಂಘಟನೆಗಳು ಕೂಡ ಈ ಒಂದು ಪ್ರತಿಭಟನೆಗೆ ಕರೆ ಕೊಟ್ಟಿರುವಂಥದ್ದು. ಒಟ್ಟಾರೆ ನಾಳೆಯಿಂದ ಪ್ರತಿಭಟನೆ ಕಾವು ಸರ್ಕಾರಕ್ಕೆ ಸಾಕಷ್ಟು ಜೋರಾಗಿ ತಟ್ಟುವಂಥದ್ದು. ಮಧುಶ್ರೀ, ಧನ್ಯವಾದ ತಮ್ಮ ಮಾಹಿತಿಗಾಗಿ. MDH ನ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ಕ ಬರ್ತಾ, ಆಲೂ ಗೋಬಿ, ಬೆಂಡಿ ಮಸಾಲಾ, ಇನ್ನೂ ಬಹಳಷ್ಟು.